ಅವರು ಬಂದ್ರೆ ಬರ್ಲಿ ಅಂತಿದ್ದಾರೆ, ಇವರು ಬೇಡವೇ ಬೇಡ ಅಂತಾರೆ. ಬಂದ್ರೆ ಪಕ್ಷಕ್ಕೆ ಡೇಂಜರಾ? ಪಕ್ಷಾಂತರಿಗಳ ಪರ ನಿಂತಿದ್ಯಾರು? ಕಾಂಗ್ರೆಸ್ ಒಳಗೆ ಏನಾಗ್ತಾ ಇದೆ? ನ್ಯೂಸ್ 18 ನಲ್ಲಿ ಇನ್ಸೈಡ್ ಸ್ಟೋರಿ, ಪಕ್ಷಾಂತರ ಪರಿಚಾಟ. ರಾಜ್ಯ ವಿಧಾನಸಭೆ ಎಲೆಕ್ಷನ್ಗೆ ಹೆಚ್ಚು ಕಮ್ಮಿ ಇನ್ನೊಂದು 100 ದಿನ ಇದೆ. ಈ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪಕ್ಷಾಂತರ ಪರ್ವ ಶುರುವಾಗುತ್ತೆ. ಯಾರು ಯಾವ ಪಕ್ಷಕ್ಕೆ ಜಿಗಿತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾರ್ಯಾರನ್ನ ಸೇರಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಪಕ್ಷಗಳಲ್ಲೂ ಚರ್ಚೆ ಆಗ್ತಾ ಇದೆ. 2023ರ ಚುನಾವಣೆಗೆ ಸ್ಪೆಷಲಿ ಕಾಂಗ್ರೆಸ್ ಅಂತೂ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೀವಿ ಅನ್ನುವ ರೀತಿಯಲ್ಲೇ ಅವರ ಪ್ರಚಾರದ ಶೈಲಿ ಇರುವಂಥದ್ದು. ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ ಅದನ್ನ. ಕಾಂಗ್ರೆಸ್ ಬಿಟ್ಟು ಹೋದಂಥವರು ವಾಪಸ್ ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ವಲಸಿಗರನ್ನ ವಾಪಸ್ ಕರೆದುಕೊಳ್ಳುವಂಥದ್ರ ಬಗ್ಗೆ ದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಎಲ್ಲರನ್ನೂ ಅಲ್ಲ, ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲೀರಿ. ಸಾಧ್ಯತೆ ಇರುವಂತ ಕೆಲವರು ಒಂದು 4-5 ಜನ ಇದ್ದಾರೆ. ಅವ್ರು ಬಂದ್ರೆ ಬರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವರಿದ್ದಾರೆ. ವಲಸಿಗ ಸಚಿವರು ವಾಪಸ್ ಬಂದ್ರೆ ಗೆಲ್ತಾರೆ ಎಂಬ ಲೆಕ್ಕಾಚಾರ. ವಲಸಿಗ ಸಚಿವರು ಬರಲಿ ಅಂತ ಹೇಳ್ತಾ ಇದ್ದಾರಂತೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು. ಹೋದವರು ಬರೋದು ಬೇಡ ಅಂತ ಇದ್ದಾರಂತೆ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ಗೆ ಪ್ರತಿಷ್ಠೆಯ ಪ್ರಶ್ನೆ. ಹರಿಪ್ರಸಾದ್ಗೆ ಯಾಕೆ ಪ್ರತಿಷ್ಠೆ ಪ್ರಶ್ನೆ ಅಂದ್ರೆ ಮೊನ್ನೆ ಇನ್ನು ಮಾತನಾಡಿದ್ರಲ್ಲ, ಸೊ ಹೀಗಾಗಿ ಅದೊಂದು ರೀತಿಯಾದಂಥ ಪ್ರತಿಷ್ಠೆ. ಈಗ ಅವ್ರು ಬಂದುಬಿಟ್ರೆ ನನ್ನ ಮಾತಿಗೆ ಅರ್ಥನೇ ಇಲ್ಲ, ಬೆಲೆನೇ ಇರಲ್ಲ ಅನ್ನಂಗೆ ಆಗುತ್ತೆ ಅಂತ ಬಿ.ಕೆ. ಹರಿಪ್ರಸಾದ್ ಅವರ ಲೆಕ್ಕಾಚಾರ. ನಾವು ವಾಪಸ್ ಕರೆದುಕೊಂಡ್ರೆ ಮರ್ಯಾದೆ ಇರಲ್ಲ ಎಂಬ ಆತಂಕ ಕೂಡ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟ ಆರಂಭ ಆಗಿದೆ. ವಲಸಿಗರ ಗರ್ ವಾಪಸ್ಸಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲೊಂದ್ ಕಡೆ ವಿರೋಧ ಅಂತ ಹೇಳಲಾಗ್ತದೆ. ಅಕಸ್ಮಾತ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಅಂದ್ರೆ ಅಲ್ಲಿ ಮುಗ್ದೋಯ್ತು, ಸೇರ್ಸ್ಕೊಳ್ಳಲ್ಲ. ಬಿಕಾಸ್ ಎಐಸಿಸಿ ಅಧ್ಯಕ್ಷರೇ ಅವ್ರ ವಿರೋಧವಾಗಿ ಅವರ ವಿರೋಧವನ್ನ ಕಟ್ಕೊಂಡು ಯಾರಾದ್ರೂ ಪಕ್ಷಕ್ಕೆ ಕರ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಡಿ.ಕೆ. ಶಿವಕುಮಾರ್ ಮಾತ್ರ ವಾಪಸ್ ಬರ್ಲಿ ಅಂತ ಇದ್ದಾರಂತೆ. ಮೋಸ್ಟ್ ಪ್ರಾಬಬ್ಲಿ ಕೆಲವರು ವಿಚಾರ, ಈ SBM ಟೀಮ್ ಇದೆಯಲ್ಲ, ಸೋಮಶೇಖರ್ ಅವರು, ಭೈರತಿ ಬಸವರಾಜ್ ಅವರು, ಮುನಿರತ್ನ ಅವರು ಅಥವಾ ನಾರಾಯಣ್ ಗೌಡರು, ಇಂಥವ್ರು ಬಂದ್ರೆ ಬರ್ಲಿ, ಯಾಕೆಂದ್ರೆ ಅವ್ರು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನಂದ್ ಪಟೇಲ್, ವಲಸಿಗರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನೋಡಿದೀವಿ ಡಿ.ಕೆ. ಶಿವಕುಮಾರ್ ಅವರ ಪಾಸಿಟಿವ್ ಹೇಳಿಕೆಯನ್ನ. ಆದ್ರೆ ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರಂತೂ ಡೈರೆಕ್ಟ್ ಆಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತ ಚರ್ಚೆಗಳು ನಡೀತಾ ಇದೆ? ಪೃಥ್ವಿರಾಜ್ ಆರ್ನಳ್ಳಿ, ವಲಸಿಗ ಸಚಿವರ ವಿಚಾರದಲ್ಲಿ ಗರ್ ವಾಪಸ್ಸಿಗೆ ಸಂಬಂಧಪಟ್ಟಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಕರ್ನಾಟಕದಲ್ಲಿ ನಾಯಕರ ನಡುವೆ ಶೀತಲ ಸಮರ ಏರ್ಪಟ್ಟಿರುವಂತದ್ದು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು, ನಾವು ವಿನ್ನಿಂಗ್ ಪಾಲಿಟಿಕ್ಸ್ ಮಾಡಬೇಕಾಗಿದೆ, ಇಲ್ಲಿ ನಾವು ಒಂದು ಇಲ್ಲಿ ನಂಬರ್ ಗೇಮ್ ನಮಗೆ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಬಹುತೇಕ ವಲಸಿಗರಲ್ಲಿ ಗೆಲ್ಲುವಂತವ್ರು ಮತ್ತು ಆಯಾ ಕ್ಷೇತ್ರಗಳಲ್ಲಿ ನಮಗೆ ವಲಸಿಗರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪ್ರಬಲ ಮತ್ತು ಸಮರ್ಥ ಅಭ್ಯರ್ಥಿಗಳಿಲ್ಲ ಅನ್ನೋದು ಅವರ ಅಳಲು. ಹಾಗಾಗಿ ಅವರಾಗೆ ನಾವು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿ ನಾವು ಸೇರಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮಗೆ ನಂಬರ್ ಗೇಮ್ ಆಟದಲ್ಲಿ ನಮಗೆ ನಂಬರ್ಗಳು ಬೇಕಾಗಿದೆ ವಿನಃ ಇಲ್ಲಿ ನಾವು ಅವರು ಬಿಜೆಪಿಗೆ ಹೋದ್ರು ಕಾಂಗ್ರೆಸ್ ತೋರಿದ್ರು ಅನ್ನೋದು ಲೆಕ್ಕಾಚಾರ ಅಲ್ಲ ಅನ್ನೋದು ಅವರ ವಾದ. ಹಾಗಾಗಿ ಗರ್ ವಾಪಸ್ಸಿಗೆ ವಲಸಿಗ ಸಚಿವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಕ್ತ ಆಹ್ವಾನವನ್ನು ನೀಡಿದ್ದಾರೆ. ಆದ್ರೆ ಈಗಾಗಲೇ ವಲಸಿಗ ಸಚಿವರು ಪಕ್ಷವನ್ನು ತೊರೆದು ಹೋಗಿರುವಂತದ್ದು, ಸರ್ಕಾರವನ್ನು ಬೀಳಿಸಿ ಹೋಗಿರುವಂತದ್ದು, ಅಲ್ಲದೆ ಅವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡ್ರೆ ಒಳ್ಳೆ ಸೈಲೆಂಟ್ ಮತದಾರರ ವಿಚಾರದಲ್ಲಿ ಕೆಲವೊಂದ್ ಕಡೆ ನಮ್ಮ ಪಕ್ಷಕ್ಕೆ ಬ್ಯಾಡ್ ಇಮೇಜ್ ಬರುತ್ತೆ. ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳು ಕೂಡ ಟೀಕೆಗೆ ನಮ್ಮನ್ನು ಗುರಿ ಮಾಡ್ತವೆ. ಜೊತೆಗೆ ಸ್ವತಃ ಭಾರತೀಯ ಜನತಾ ಪಕ್ಷ ಮತ್ತು JDS ಕೂಡ ನಮ್ಮ ವಿರುದ್ಧ ಹರಿಯಾಯ್ತವೆ. ಕೆಲವೊಂದ್ ಕಡೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಅವರು ಬೇಡ ಮತ್ತು ಕಾಂಗ್ರೆಸ್ನ ತೊರೆದೋದಂತವ್ರನ್ನ ಮತ್ತೆ ವಾಪಸ್ ಕರ್ಸ್ಕೊಳ್ಳೋದ್ರಿಂದ ಆಯಾ ಸ್ಥಳೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದಿಲ್ಲಿ ಗೆಲುವೊಂದೇ ಮಾನದಂಡ ಆಗಿದೆ ಎಲ್ಲಾ ಪಕ್ಷಗಳಿಗೂ ಕೂಡ. ಯಾರಿಗೆ ಯಾವ ರೀತಿಯಾಗಿ ಮಾನ ಮರ್ಯಾದೆ ಇದೆಯೋ ಅಭ್ಯರ್ಥಿಗಳಿಗೆ ಯಾರು ಚರ್ಚೆ ಮಾಡ್ತಲ್ಲ, ಇವನ್ ಬಿಜೆಪಿ ಕೂಡ. ಇಂಥದ್ರಲ್ಲಿ ಕಾಂಗ್ರೆಸ್ನಲ್ಲಿ ಈ ಚರ್ಚೆ ಆಗ್ತಾ ಇರುವಂತದ್ದು ಒಂದು ರೀತಿಯಾಗಿ ಕುತೂಹಲ ಅನ್ಸುತ್ತೆ ನಂಗೆ. ಖಂಡಿತವಾಗಿ ಈಗಾಗಲೇ ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವೇದಿಕೆಗಳಲ್ಲೇ ಬಹಿರಂಗವಾಗಿ ಅವರ ವಿರುದ್ಧ ಚಾಟಿ ಬೀಸ್ತಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ಬರುವವರಿಗೆ ಸ್ವಾಗತ, ಅವರು ಯಾರು ಬೇಕಾದ್ರೂ ಬರ್ಬೋದು, ಅರ್ಜಿ ಹಾಕ್ಬೋದು ಅನ್ನೋ ಮುಖಾಂತರ ಅವ್ರನ್ನ ಪ್ರತಿದಿನ ಕೂಡ ಇನ್ವೈಟ್ ಅನ್ನ ಮಾಡ್ತಿದ್ದಾರೆ. ಕೆಲವೊಂದ್ ಕಡೆ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಗರ್ ವಾಪಸ್ಸಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಆಹ್ವಾನವನ್ನ ಮುಂದುವರಿಸಿರುವಂತದ್ದು. ಗರ್ ವಾಪಸ್ಸಿಗೆ ಅನೇಕ ಸಚಿವರು ಬರಲಿ ಅನ್ನೋದು, ಅಂದ್ರೆ ಕಾಂಗ್ರೆಸ್ ಇಂದ ವಲಸೆ ಹೋದಂತವರು ಬರಲಿ ಅನ್ನೋದು ಅವರ ಆಹ್ವಾನ.
ಆದ್ರೆ ಸದ್ಯಕ್ಕೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಹರಿಪ್ರಸಾದ್ ಸೇರಿದಂತೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ನಡುವೆ ಗೊಂದಲ ಉಂಟಾಗಿರುವಂತದ್ದು, ದ್ವಂದ್ವ ಹೇಳಿಕೆಗಳು ಉಂಟಾಗಿರುವಂತದ್ದು, ಒಂಥರ ಪರೋಕ್ಷವಾಗಿ ಇದೊಂಥರ ಶೀತಲ ಸಮರ ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.